ರೆಡಿ. ರೆಡಿ. ಫೋಕಸ್ ಮಾಡು, ಫೋಕಸ್ ಮಾಡು. ಹಾಂ ಹೌದು. ಏನಪ್ಪ ಅರುಣ್ ರೆಡಿ. ಮತ್ತವರು ಫಿಟ್ಟಿಂಗ್ ಆಗಿದೆಯಾ? ಇದು ಇಲ್ಲಿ ಇದು ನಿಧಾನಕ್ಕೆ ಮೂವ್ ಆಗಬೇಕು, ನಿಧಾನಕ್ಕೆ ಹಿಂದೆ ಬರಬೇಕು, ಡೆಡ್ ಸ್ಲೋ ಆಗಬೇಕು. ಅಲ್ಲಿ ಹೋದ ತಕ್ಷಣ ಸ್ಟೇ ಆಗಬೇಕು. ಅವ್ರ ಡೈಲಾಗ್ ಹೇಳ್ತಿದ್ದಂಗೆ ನಿನ್ನ ಡೈಲಾಗ್ ರೆಡಿ ಇದೆಯಮ್ಮ? ಸ್ಲೋ. ಇಲ್ಲಿ ಫೋಕಸ್ ಔಟ್ ಇರ್ತದೆ, ಅಲ್ಲಿ ಇದು ಮೂವ್ಮೆಂಟ್ ಸಾಕು. ಇಲ್ಲಿ ಹೋಗ್ತಾ 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 ಅಲ್ಲಿ ಟೈಟ್ ಬರ್ತದೆ. ಇದು ಡೆಡ್ ಸ್ಲೋ ಆಗಬೇಕು, ಡೆಡ್ ಸ್ಲೋ ಆಗಿ ಅಲ್ಲಿ ಸ್ಟೇ ಆಗಬೇಕು. ಸ್ಟೇ ಆದಾಗ ನಮಗೆ ಅಲ್ಲಿ ಫ್ರೇಮ್ ಸಿಗ್ತಾರೆ. ಅರ್ಥ ಆಯ್ತಾ? ಮಾಡ್ತೀವಿ. ಓಕೆ, ಹಿಂಗೆ ಮಾಡಿ ಮಾಡು. ಮುಂದೆ ಮೂವ್ ತಳ್ಳು 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 ತಳ್ಳು. ಹಾಂ ಓಕೆ. ನಮಸ್ಕಾರ. ಓಹ್ ನಮಸ್ಕಾರ. ದೊಡ್ಡ ಮನೆ ಸೊಸೆ ಟೈಟ್ಲ್ ಇಟ್ಕೊಂಡು ಶೂಟ್ ಮಾಡ್ತಾ ಇದೀನಿ. ತುಂಬಾ ಬಿಸಿ ಇದೀನಿ, ತೊಂದರೆ ಕೊಡ್ತಾ ಇದೀವಿ. ಇರ್ಲಿ ಸಡನ್ ಎಂಟ್ರಿ. ಈಗ ನೋಡೋಣ ಹೇಗ್ ಮಾಡ್ತಾ ಇದೀರ ಶೂಟ್ ಅಂತ ಬಂದಿದ್ದೀವಿ. ಶೂಟಿಂಗಲ್ಲಿ ಮಾಮೂಲಿ ಗೊತ್ತಲ್ಲ, ಬ್ಯೂಸಿ. ಟೈಮ್ ಕೊಡಿ. ಬಂದಿದ್ದೀರಾ? ಬಂದ್ಮೇಲೆ ಕೊಡಲೇಬೇಕಲ್ಲ. ಹೇಳಿ ಸರ್. ಹೇಳಿ. ದೊಡ್ಡ ಮನೆ ಸೊಸೆ. ಎಲ್ರಿಗೂ ನಮಸ್ಕಾರ. ನಾನು ಆಸ್ಕರ್ ಕೃಷ್ಣ, ಈ ಸಿನಿಮಾದ ನಿರ್ದೇಶಕ. ದೊಡ್ಡ ಮನೆ ಸೊಸೆ ಇದು ನಮ್ಮ ದೊಡ್ಡ ಮನೆ ಸೊಸೆ ಚಿತ್ರದ ಸೆಟ್. ಇವತ್ತು ಇಲ್ಲಿ ಬೆಂಗಳೂರಿನ ಮಿಲನ ಹೌಸಲ್ಲಿ ಶೂಟಿಂಗ್ನ ಮಾಡ್ತಾಯಿದ್ದೀವಿ. ಇದು ಸತತ ಒಂದು ವಾರದಿಂದ ಇಲ್ಲಿ ಆಲ್ರೆಡಿ ಶೂಟಿಂಗ್ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ಮನೆಯೂ ಕೂಡ ಪ್ರಧಾನ ಪಾತ್ರ ವಹಿಸುತ್ತೆ. ದೊಡ್ಡ ಮನೆ ಸೊಸೆ ಆ ಟೈಟಲಲ್ಲೇ ಕೂಡ ಒಂದು ಮನೆ ಕಮಿಟ್ ಆಗಿದೆ. ಸೊಸೆ ಹಾಗೂ ಮನೆ, ಅದು ಬರೀ ಮನೆ ಅಲ್ಲ, ದೊಡ್ಡ ಮನೆ. ಹಾಗಾಗಿ ಈ ಒಂದು ದೊಡ್ಡ ಮನೆಯಲ್ಲಿ ಈ ಶೂಟಿಂಗ್ನ ಮಾಡ್ತಾಯಿದ್ದೀವಿ ನಾವು ಇವತ್ತು. ಈ ಮನೆಯೂ ಕೂಡ ಇಲ್ಲಿ ಒಂದು ಮೇನ್ ಕ್ಯಾರೆಕ್ಟ್ರು. ಇದೆಲ್ಲ ಆದ ತಕ್ಷಣ ನಾವು ಮತ್ತೆ ಔಟ್ಡೋರ್ ಏನಿದೆ ಹೊರಾಂಗಣ ಚಿತ್ರೀಕರಣ ಅದನ್ನು ಮಾಡ್ಕೊತೀವಿ. ಮೊದಲು ಮನೇಲಿ ನಡೆಯುವಂಥ ಸೀನ್ಗಳೆಲ್ಲ ಇಲ್ಲಿ ಮಾಡ್ತಾಯಿದ್ದೀವಿ. ಇನ್ನೂ ಒಂದು 3-4 ಡೇಸ್ ಇದೇ ಮನೇಲಿ ನಡೀತದೆ. ಇದು ಬೆಂಗಳೂರಲ್ಲಿ ನಡೀತಾ ಇರೋದು. ಸೊ ಇಲ್ಲಿ ನಮಗೆ ಇದು ಒಂದು ದೊಡ್ಡ ಮನೆ ಅಂದ ತಕ್ಷಣ ಈ ದೊಡ್ಡ ಮನೇಲಿರುವಂತಹ ಒಂದು ದೊಡ್ಡ ಕುಟುಂಬ. ದೊಡ್ಡ ಕುಟುಂಬದಲ್ಲಿ ಹಲವಾರು ಸದಸ್ಯರು ಇರ್ತಾರೆ, ಆಳುಗಳು, ಕೆಲಸಗಾರರು, ಮತ್ತೊಬ್ಬರು ಎಲ್ಲ ಇರ್ತಾರೆ. ಇವರೆಲ್ಲರನ್ನು ಒಟ್ಟಿಗೆ ಸೇರಿಸಿ ಮಾಡ್ತಾರಂಥ ಒಂದು ಚಿತ್ರೀಕರಣ ಇದು. ಇಲ್ಲಿ ಶೂಟಿಂಗ್ ಇಲ್ಲಿ ಸೆಟ್ಗೆ ವಿಸಿಟ್ ಕೊಟ್ಟಾಗೆಲ್ಲ ಎಲ್ರಿಗೂ ಏನು ಅನ್ನಿಸ್ತಾ ಇರ್ತದೆ ಅಂತ ಹೇಳಿದ್ರೆ, ಏನೋ ಮದುವೆ ನಡೀತಾ ಇದೆಯೋ ಅಥವಾ ಏನೋ ಫಂಕ್ಷನ್ ನಡೀತಿದೆಯೋ ಅಂತ ಅನ್ನಿಸ್ತಾ ಇರ್ತದೆ. ಶೂಟಿಂಗ್ ಅನ್ಸೋದಕ್ಕಿಂತ ಹೆಚ್ಚಾಗಿ ಕ್ಯಾಮ್ರಾ ನೋಡಿದಾಗ ಮಾತ್ರ ಇದು ಸಿನಿಮಾ ಅಂತ, ಶೂಟಿಂಗ್ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇವೆಲ್ಲರೂ ಸಂಭ್ರಮ, ಸಲ್ಲಾಪ, ಖುಷಿ, ಮತ್ತು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಜಾಸ್ತಿ. ಸೊ ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸು. ಅದೇನಾಗುತ್ತೆ, ಅವ್ರಿಗೆ ಮತ್ತೆ ಇಲ್ಲಿ ಕೆಲಸ ಮಾಡುವಾಗಲೂ ಅಷ್ಟೇ, ನಾವು ಕೆಲಸ ಮಾಡ್ತಾಯಿದ್ದೀವಿ, ಶೂಟಿಂಗ್ ಮಾಡ್ತೀವಿ ಅಂತ ಅನ್ನಿಸ್ತಾ ಇಲ್ಲ ಎಲ್ರಿಗೂ. ಅವ್ರು ಏನೋ ನಮ್ಮ ಮನೇಲೆಲ್ಲ ಒಂದು ಕೆಲಸ, ಏನೋ ಒಂದು ಸಂಭ್ರಮ ಇದೆ, ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ. ಹಾಗೆ ಯಾರ ಮುಖದಲ್ಲೂ ಸ್ಟ್ರೈನ್ ಆಗಲಿ, ಒಂದು ಇದಾಗಲಿ, ಟಯರ್ಡ್ನೆಸ್ ಆಗಲಿ ಕಾಣಿಸ್ತಾ ಇಲ್ಲ. ನಾನು ಎಷ್ಟೊತ್ತು ಕೆಲಸ ಮಾಡಿದ್ರು ನೀಟಾಗಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಅನುಭವಿಸ್ತಾ ಇದ್ದಾರೆ. ದ ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ ಆರ್ ಎಂಜಾಯಿಂಗ್ ದ ಮೊಮೆಂಟ್ ಆ್ಯಂಡ್ ದ ಸಿಚುವೇಶನ್ಸ್ ಇನ್ ಆಲ್ ಸೀನ್ಸ್. ದಟ್ಸ್ ಐ ಆಮ್ ವೆರಿ ಲಕ್ಕಿ. ಸರ್, ದೊಡ್ಡ ಮನೆ ಅಂತ ಹೇಳಿದ್ರಿ, ದೊಡ್ಡ ಮನೆ ಅನ್ನೋ ಟೈಟ್ಲೇ ಏನಕ್ಕೆ ತಗೊಂಡ್ರಿ ಅಂತ? ಹೌದು, ಈಗ ದೊಡ್ಡ ಮನೆ ಅನ್ನೋ ಟೈಟ್ಲು ಈ ಒಂದು ನಮ್ಮ ಕತೆಗೆ ತುಂಬ ಆಪ್ಟಬಲ್, ಅಂದರೆ ಪಕ್ಕ ಪೂರಕವಾಗಿರೋವಂಥದ್ದು. ಒಂದು ದೊಡ್ಡ ಕುಟುಂಬ, ಆ ಕುಟುಂಬದ ಹೆಸರೇ ಒಂದು ದೊಡ್ಡ ಮನೆ ಕುಟುಂಬ ಅಂತ. ಅದು ಈ ನಮಗೆ ಯೂಶ್ವಲಿ ಗೊತ್ತಿರೋ ಥರ ನಮಗೆ ದೊಡ್ಡ ಮನೆ ಅಂತ ಹೇಳಿದ್ರೆ ನಮ್ಮ ಚಿತ್ರರಂಗಕ್ಕೆ ಅಣ್ಣವ್ರ ಮನೆ ಇದೆ. ಹಾಗಾಗಿ ಆದರೆ ಅಣ್ಣವ್ರ ಮನೆ ನಮ್ಮ ಚಿತ್ರರಂಗಕ್ಕೆ ದೊಡ್ಡ ಮನೆ. ಹಾಗಾಗಿ ಇನ್ನೊಂದು ಪ್ರತಿಯೊಂದು ಊರುಗಳಲ್ಲೂ ಕೂಡ ಒಂದೊಂದು ದೊಡ್ಡ ಮನೆ ಅನ್ನೋದು ಇದ್ದೇ ಇರ್ತದೆ. ಹಾಗಾಗಿ ಒಂದು ಊರಿನಲ್ಲಿ ನಡೆಯುವಂಥ ಒಂದು ದೊಡ್ಡ ಮನೆಯ ಕುಟುಂಬದ ಒಂದು ಕತೆ ಇದು. ಹಾಗಾಗಿ ಆ ಒಂದು ಊರು ಮತ್ತು ಆ ಮನೆ, ಅಲ್ಲಿನ ಸದಸ್ಯರು, ಇದ್ರ ನಡುವೆ ನಡೆಯುವಂಥ ಕತೆ. ಹಾಗಾಗಿ ಅದು ತುಂಬ ಆಪ್ಟಬಲ್, ಅಂದರೆ ತುಂಬ ಆ ಕತೆಗೆ ಪೂರಕವಾಗಿತ್ತು. ನಾವು ಕತೆ ಬರೆಯುವಂಥ ಮೂಮೆಂಟಲ್ಲೇ ಕೂಡ ಅದು ಕಮಿಟ್ ಆಗಿತ್ತು, ದೊಡ್ಡ ಮನೆ ಅನ್ನೋದು. ಹಾಗಾಗಿ ಆ ದೊಡ್ಡ ಮನೆ ನಡೆಯುವಂಥ ಕತೆ, ಅಲ್ಲಿ ಆ ಸೊಸೆಯು ಪ್ರಧಾನ ಪಾತ್ರ ವಹಿಸಿರುವಂಥ ಒಂದು ಫೀಮೇಲ್ ಸೆಂಟ್ರಿಕ್ ಸ್ಟೋರಿ ಆಗಿರೋದ್ರಿಂದ ಆ ಸೊಸೆದೇ ಮೇನ್ ಕ್ಯಾರೆಕ್ಟರ್. ಹಾಗೆ ದೊಡ್ಡ ಮನೆ ಸೊಸೆ ಅಂತ ಸೇರಿಸ್ಕೊಂಡಿದ್ದೀನಿ ನಾವು. ಹಾಗೆ ನಿಮ್ಮ ದೊಡ್ಡ ಮನೆ ಒಂಚೂರು ಪರಿಚಯ ಮಾಡಿಕೊಡ್ತೀರಾ? ಓ, ಅದು ಬೇಕಾ? ಸ್ವಲ್ಪ ತುಂಬ ಜನ ಇದ್ದಾರೆ, ಆಗುತ್ತಾ? ಓಕೆ, ಇದು ದೊಡ್ಡ ಮನೆ ಚಿತ್ರರಂಗದ ಸೆಟ್ಟು. ಇಲ್ಲಿ ನೋಡಿ, ನಾನು ಕ್ಯಾಮ್ರಾಮನ್ ಕೂತ್ಕೊಳ್ಳೋ ಜಾಗದಲ್ಲಿ ನಾನು ಕೂತ್ಕೊಂಡು ನಾನು ಜಡ್ಜ್ಮೆಂಟ್ ಮಾಡ್ತಾ ಇದ್ದೀನಿ, ನಾನು ನೋಡೋಣ ಅಂದ್ಕೊಂಡು. ಇವರು ನಮ್ಮ ಚಿತ್ರರಂಗದ ಈ ಒಂದು ಸಿನಿಮಾದ ನಿಂತ್ಕೊಳ್ಳಪ್ಪ, ಯಾಕೆ ನಿಧಾನಕ್ಕೆ, ನಮ್ಮ ಡಿ ಒ ಪಿ ಅಂತ ಹೇಳಿದ್ರೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ. ಬನ್ನಿ ತೋರಿಸ್ತೀನಿ, ಬಾ, ಅಲ್ಲೇ ಬಾ ಬನ್ನಿ. ಈ ಇಡೀ ಕ್ಯಾಮ್ರಾನ ಒಂದು ಹ್ಯಾಂಡಲ್ ಮಾಡೋವಂಥದ್ದು ಡೈರೆಕ್ಟರ್ ಆಫ್ ಫೋಟೋಗ್ರಫಿ, ಸಿನಿಮಾಟೋಗ್ರಾಫರ್ ಸೋಮು ಅಂತ, ಮೈಸೂರು ಸೋಮು. ಒಳ್ಳೆ ಹುಡುಗ, ಮೈಸೂರು ಹುಡುಗ, ಯಂಗ್ ಆ್ಯಂಡ್ ಎನರ್ಜೆಟಿಕ್ಕು. ಸೊ ನನಗೆ
ಏನೋ ಒಂದು ಮೊದಲೇ ಕಮಿಟ್ ಆಗಿರೋಂಥ ಶೇಡಲ್ಲಿ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ಹೊಸ ಹೊಸ ಥಾಟ್ಸು ಇಟ್ಕೊಂಡು ಮತ್ತು ನಾವು ಹೇಳೋದನ್ನ ಕ್ರಿಯೇಟಿವ್ ಆಗಿ ನಾವು ಹೇಳೋದನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ತೊಗೊಂಡು ಮಾಡೋವಂಥ ಹುಡುಗರು ಬೇಕಾಗಿತ್ತು. ಮಾಡ್ತೀನಿ ಸರ್, ನಾನು ಚಾಲೆಂಜಿಂಗ್ ತೊಗೋತೀನಿ ಅಂತ ನಮ್ಮ ಸೋಮು ಹೇಳಿದ್ದಾನೆ, ನಮ್ಮ DOP. ಇದು ದೊಡ್ಡ ಮನೆ ಸೊಸೆ ಒಂದು ದೊಡ್ಡ ಆಪರ್ಚುನಿಟಿ ಹೇಳಬೇಕು ಅಂತ ಹೇಳಿದ್ರೆ ಮಾಡ್ತಾ ಇದ್ದೆ. ಚೆನ್ನಾಗಿ ಮಾಡ್ತಿದ್ಯಪ್ಪ, ಹೆಂಗೆ ಅನಿಸ್ತದೆ ಅನುಭವ? ಹೇಳು ನಮ್ಮ ಸ್ನೇಹಿತರಿಗೆ ನಿನ್ನ ದೊಡ್ಡ ಮನೆ ಕುಟುಂಬದ ಈ ದೊಡ್ಡ ಮನೆ ಸೊಸೆ ಚಿತ್ರದಲ್ಲಿ ಆಗ್ತಿರೋಂಥ ಅನುಭವ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ತುಂಬ ಒಂದು ಒಳ್ಳೆ ಟೀಮ್ಗೆ ಜಾಯ್ನ್ ಆಗಿದ್ದೀನಿ. ಒಂದು ಏನು ಹೇಳ್ಬೇಕಂದ್ರೆ, ನಾನು ಅವಾಗ ಅನ್ಕೋತಾ ಇದ್ದೆ ಒಬ್ಬ ಒಳ್ಳೆ ನಿರ್ದೇಶಕನ ಕೈಯಲ್ಲಿ ಕೆಲಸ ಮಾಡಬೇಕು ಅಂತ. ಸೊ ಆ ಒಂದು ಆಫರು ಆಸ್ಕರ್ ಕೃಷ್ಣ ಸರ್ ನಮಗೆ ನೀಡಿದ್ದಾರೆ. ಅವ್ರ ಡೈರೆಕ್ಷನಲ್ಲಿ ನಾನು ಕ್ಯಾಮ್ರಾ ವರ್ಕ್ ಮಾಡ್ತಿರೋದು ನನಗೊಂಥರ ಸಖತ್ ಖುಷಿ ಕೊಟ್ಟಿದೆ. ಆಮೇಲೆ ಒಂದು ಅನುಭವ ಇರುವಂತಹ ಒಳ್ಳೆ ಡೈರೆಕ್ಟ್ರು, ನನಗದೊಂದು ಖುಷಿ ಕೊಟ್ಟಿದೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅದು ಫಸ್ಟ್ ಆಫ್ ಆಲ್ ಹೊಸಬರಿಗೆ ಅವಕಾಶ ಕೊಟ್ಟಿದ್ದೀರಾ. ನಾನು ನಿಮ್ಮ ನಂಬಿಕೆನ ಖಂಡಿತ ಉಳಿಸ್ಕೊತೀನಿ. ಯಾಕೆಂದ್ರೆ ಸ್ನೇಹಿತರೆ ಎಲ್ಲರೂ ಒಂದು ಮಾತು ಹೇಳ್ತಾರೆ, ಎಲ್ಲರೂ ಕೆಲಸ ಮಾಡಿದ್ಯಪ್ಪ ಅಂದರೆ ಇಲ್ಲ ಸರ್ ಅಂತಾರೆ. ಇಲ್ಲ ಯಾಕೆಂದರೆ ಅವ್ರಿಗೆಲ್ಲರೂ ಕೆಲಸ ಕೊಡೋ ತಾನೇ ಮಾಡಿರ್ತಾರೆ. ಅವರು ಕೆಲಸನೇ ಕೊಡಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಮಾಡ್ತಾರೆ? ಹಾಗಾಗಿ ಅವ್ರಿಗೆ ಗೊತ್ತಾಗಬೇಕು, ಅವರು ಬೆಳಕಿಗೆ ಬರಬೇಕು ಅಂದಾಗ ಅವ್ರು ಕೆಲಸ ಮಾಡಬೇಕು. ನಾನು ಆ ಹುಡುಗನ ಒಂದು ವಾರ ಆಫೀಸ್ಗೆ ಕರ್ಸ್ಕೊಂಡು ಸಿನಿಮಾಟೋಗ್ರಫಿಗೆ ಸಂಬಂಧಪಟ್ಟಂತೆ ನಾನು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಹಲವಾರು ಪ್ರಶ್ನೆಗಳು ಮತ್ತು ಅದನ್ನೆಲ್ಲ ಅವನ್ನ ಚೆಕ್ ಮಾಡಿದೆ, ಟೆಸ್ಟ್ ಮಾಡಿದೆ. ಸೊ ಅವನ ಅನುಭವ ಜೊತೆ ವಿಷನ್ ಎರಡೂ ಚೆನ್ನಾಗಿತ್ತು. ಸೊ ಬಾರಪ್ಪ ನಾನು ಕೊಡ್ತೀನಿ, ಪ್ರೂವ್ ಮಾಡು ಅಂತ ಹೇಳಿದೆ. ನನಗೆ ಆದರೂ ಭಯ ಇತ್ತು ಮೊದಲು ಹೇಳಬೇಕು ಅಂದರೆ. ನಮಗೆ ಅದು ಸರ್ ಗುರು ಮೇನ್ DOP ಅಲ್ವಾ, ಮೇನ್ DOP ಎಲ್ಲ ನೋಡ್ಕೊಂಡು ಇಟ್ಕೊಂಡು ಮಾಡಪ್ಪ ಅಂದ್ಕೊಂಡು ನಮ್ಮ ಸ್ನೇಹಿತರು. ಅದು ಸಹಜ, ಅದು ಭಯ ಇದ್ದೇ ಇರ್ತದೆ. ಆ ಭಯನ ನಾವು ಭಯ ಪಡಿಸ್ಬೇಕು, ಅದು ನನ್ನ ಹುಟ್ಟು ಗುಣ ಅದು. ಆಯಿತಾ, ನೋಡೇ ಬಿಡೋಣ ಬಾಗ್ರು. ನಿನಗೆ ಫ್ರೇಮಿಂಗು, ಫೋಕಸಿಂಗು, ಬೇಸಿಕ್ ಟೆಕ್ನಿಕಲ್ ನಾಲೆಡ್ಜ್ ಇದ್ರೆ ಸಾಕು, ಮಿಕ್ಕಿದ್ದು ನಾನು ಮಾಡಿಸ್ಕೊತೀನಿ ಅಂತ ಹೇಳಿದೆ. ಬಟ್ ಅವನು ಅಡ್ವಾನ್ಸಾಗೆ ನಾನು ಹೇಳೋದಕ್ಕಿಂತ ಮುಂಚೆನೇ ಎಲ್ಲ ಗ್ರಾಸ್ ಮಾಡ್ತಾ ಇದ್ದಾನೆ. ಇಟ್ಸ್ ವೆರಿ ಗುಡ್ ಟೆಕ್ನಿಷಿಯನ್. ಮುಂಬರುವ ದಿನಗಳಲ್ಲಿ ಒಂದು ಒಳ್ಳೆ DOP ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಸ್ಥಾನ ತಗೋತಾನೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಒಳ್ಳೇದಾಗಲಿ. ಬನ್ನಿ ದೊಡ್ಡ ಮನೆ ಕುಟುಂಬದ ದೊಡ್ಡ ಯಜಮಾನ್ರು ಶಂಕರ್ ಭಟ್ ಅಂತ ಅವ್ರ ಪರಿಚಯ ಅವ್ರು ಮಾಡ್ಕೊತಾರೆ. ಶಾರ್ಟಾಗಿ ಸ್ವೀಟಾಗಿ ಎರಡನೇಲಿ ಈ ಸುಮಾರು ದಶಕಗಳಿಂದ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ತಿರುವಂಥವ್ರು. ಕಿರುತೆರೆ, ಹಿರಿತೆರೆ ಹಾಗೂ ಎಲ್ಲ ವಿಭಾಗದಲ್ಲಿ ಸುಮಾರು ದೊಡ್ಡ ನಿರ್ದೇಶಕರ ಹತ್ರ ಕೂಡ ಕೆಲಸ ಮಾಡಿ ಬಂದಿದ್ದಾರೆ. ಈ ಒಂದು ದೊಡ್ಡ ಮನೆ ಅಂದ ತಕ್ಷಣ ನಮಗೇನಾಗುತ್ತೆ, ಅಲ್ಲಿ ತೋರಿಸೋಂಥ ದೊಡ್ಡ ಮನೆ ಒಬ್ಬ ಹಿರಿಯ ಅವನು ಪರ್ಸನಾಲಿಟಿಯು ಹಾಗೆ ಇರಬೇಕು ಅಲ್ವಾ, ಒಂದು ಗತ್ತಿರಬೇಕು, ಒಂದು ಆ್ಯಟಿಟ್ಯೂಡ್ ಇರಬೇಕು, ಒಂದು ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಡೈಲಾಗ್ ಡೆಲಿವರಿ ಇರಬೇಕು, ಮತ್ತು ಅನುಭವ ಕೂಡ ಕೌಂಟ್ ಆಗುತ್ತೆ ಇಲ್ಲಿ, ಎಕ್ಸ್ಪೀರಿಯೆನ್ಸು. ಹಾಗೆ ನೋಡಿದಾಗ ಮತ್ತು ನಮಗೆ ಬ್ಲೆಂಡ್ ಆಗಬೇಕು. ಅದಾಯ್ತಾ, ಯಾವುದೋ ಶಾರ್ಟ್ ರೆಡಿ ಅಂದ ತಕ್ಷಣ ಬಂದು ನಿಂತ್ಕೊಳ್ಳೋ ಒಂದು ಆರ್ಟಿಸ್ಟ್ಗಿಂತ ಅದರೊಳಗೆ ಬಿಗಿನಿಂಗಿಂದನೇ ಕಥೆಯಲ್ಲಿ ಇನ್ವಾಲ್ವ್ ಆಗಿ ಆ ಸ್ಟೋರಿಲಿ ಟ್ರಾವೆಲ್ ಮಾಡೋ ಅಂಥ ಕಲಾವಿದರು ನಮಗೆ ಬೇಕಾಗಿತ್ತು. ಹಾಗಾಗಿ ನಮ್ಮ ಶಂಕರ್ ಭಟ್ರು ಒಂದು ಸುಮಾರು ದಿನಗಳಿಂದ ಪರಿಚಯ ಇದ್ದರು. ಮಾಡ್ತೀರಾ ಇದೊಂದು ಪಾತ್ರನ ಅಂತ ಹೇಳಿದೆ. ಖಂಡಿತವಾಗಿ ಮಾಡೋಣ ಅಂದ್ಕೊಂಡು ಬಂದು ಜಾಯ್ನ್ ಆಗಿದ್ದಾರೆ. ಹೇಗಿದೆ ನಿಮ್ಮ ಅನುಭವ? ಎಲ್ಲ ಪತ್ರಕರ್ತರಿಗೆ, ಚಿತ್ರೋದ್ಯಮದ ಎಲ್ಲ ಮಿತ್ರರಿಗೂ ನಿಮ್ಮ ಪ್ರೀತಿಯ ಶಂಕರ್ ಭಟ್ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಸುಮಾರು 50 ವರ್ಷಗಳಿಂದ ಸುಮಾರು 500ಕ್ಕೂ ಹೆಚ್ಚು ಚಲನಚಿತ್ರಗಳು, 5000ಕ್ಕೂ ಹೆಚ್ಚು ಧಾರಾವಾಹಿಗಳು, 250ಕ್ಕೂ ಹೆಚ್ಚು ನಾಟಕಗಳಲ್ಲಿ ಮಾಡಿದ ಒಂದು ಅನುಭವ ಇದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲ ಹಿರಿಯ ತೆರೆಯ ಎಲ್ಲ ಕಲಾವಿದರು ಸುಮಾರು 4 ದಶಕಗಳ ಅನುಭವವನ್ನು ಹೊಂದಿದ್ದೇನೆ. ನನಗೆ ಈ ದೊಡ್ಡ ಮನೆ ಸೊಸೆ ಚಿತ್ರದಲ್ಲಿ ನಮ್ಮ ಮಿತ್ರರಾದಂಥ ಆಸ್ಕರ್ ಕೃಷ್ಣ ಅವರು ದೊಡ್ಡ ಮನೆ ಯಜಮಾನರ ಪಾತ್ರವನ್ನು ನೀವು ಮಾಡಬೇಕು ಅಂದಾಗ ಬಹಳ ಸಂತೋಷ ಆಯಿತು. ಯಾಕೆಂದರೆ ಅವರು ಇಲ್ಲಿವರೆಗೆ ಸುಮಾರು 7 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸದಭಿರುಚಿಯ ಯುವ ನಿರ್ದೇಶಕ ಅಂದರೆ ತಪ್ಪಾಗಲ್ಲ. ಹಾಗೆ ಸುನಿಲ್ ಕುಮಾರ್ ಅವರು ನಿರ್ಮಾಪಕರು, ಅವರು ಕೂಡ ಸರ್ ನೀವು ಪಾತ್ರ ಮಾಡಿದರೆ ಚೆನ್ನಾಗಿರುತ್ತೆ ಅಂತಂದರು. ಹೀಗಾಗಿ ಈ ಚಿತ್ರದಲ್ಲಿ ದೊಡ್ಡ ಮನೆ ಯಜಮಾನನ ಪಾತ್ರವನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ಆಮೇಲೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಕೂಡಿರಲು ಧರ್ಮ ಅಂತ ಹೇಳಿದ್ದಾರೆ. ಹಾಗೆ ಹಿರಿಯ ಕಲಾವಿದರ ಜೊತೆಗೆ ಹೊಸದಾದ ಎಲ್ಲ ತಂತ್ರಜ್ಞರು, ನಟರು, ಕಲಾವಿದರು ಎಲ್ಲರೂ ಸೇರಿಕೊಂಡು ಒಂದು ಉತ್ತಮವಾದ ಚಿತ್ರ, ಸಾಂಸಾರಿಕ ಚಿತ್ರ ಬರ್ತಾಯಿದೆ ಅಂತ ಹೇಳೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾಯಿದೆ. ಮತ್ತೊಮ್ಮೆ ನಮ್ಮ ಇಡೀ ಚಿತ್ರತಂಡಕ್ಕೆ, ನಿರ್ದೇಶಕ ಕೃಷ್ಣ ಅವರಿಗೆ, ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಈ ಮೂಲಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ದೊಡ್ಡ ಮನೆ ಚಿತ್ರದ ಸಿನಿಮಾಗೆ ಯಜಮಾನರು ಇವರು. ಯಾಕೆ ಅಂತ ಹೇಳಿದ್ರೆ ಇವರು ಈ ಚಿತ್ರದ ನಿರ್ಮಾಪಕರು, ಎಸ್ಪೆಷಲಿ ಇವರ ಮಗ ನಿರ್ಮಾಪಕ.
ಹಾಗಾಗಿ ಇವರು ನನ್ನ ಸ್ನೇಹಿತರು, ಆತ್ಮೀಯರು. ಇವ್ರ ಹೆಸರು ಸುನಿಲ್ ಕುಮಾರ್ ಆರ್ ಎಂ ಅಂತ. ಅದು ಡಾಕ್ಟರ್ ಸುನಿಲ್ ಕುಮಾರ್ ಆರ್ ಎಂ. ನಮ್ಮದು ಇವರು ಹೆಚ್ಚು ಕಡಿಮೆ ಒಂದು 10 ವರ್ಷಗಳ ಸ್ನೇಹ. ಅವರು ಕೂಡ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಮೆಂಬರು, ನಾನು ಕೂಡ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಮೆಂಬರ್ ಆಗಿರೋದ್ರಿಂದ ಅಲ್ಲಿ ನಮ್ಮ ಒಡನಾಟ ಜಾಸ್ತಿ, ನಮ್ಮ ಫಿಲ್ಮ್ ಚೇಂಬರ್ ಆ್ಯಕ್ಟಿವಿಟೀಸ್ ಜಾಸ್ತಿ. ಆ ನಡುವೆ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಆಯಿತು ಒಂದು ಮಾಡಿಬಿಡೋಣವಾ ಅಂದ್ಕೊಂಡು ಹಿಂಗೆ ಜನರಲ್ಲಾಗಿ ಮಾತಾಡ್ಕೊಂಡು ಅಷ್ಟೇ ಫಿಲ್ಮ್ ಚೇಂಬರಲ್ಲಿ ಕೂತ್ಕೊಂಡು ಅದು ಒಂದೇ ಒಂದು ತಿಂಗಳಲ್ಲಿ ಇದು ನಮಗೆ ಫಾರ್ಮ್ಗೆ ಬಂದ್ಬಿಡ್ತು ಇದು. ಹಾಗಾಗಿ ಇದು ಹೇಗೆ ಬಂತು, ಏನಾಯಿತು ಅನ್ನೋದನ್ನು ಅವ್ರ ಮಾತಲ್ಲೇ ಕೇಳ್ಕೊಳ್ಳೋಣ. ನಮ್ಮ ಸುನೀಲ್ ಅವ್ರ ಹತ್ರ ಮಾತಾಡಿ ಸರ್. ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಇದು ನಾನೇನು ಹೇಳೋಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆಸ್ಕರ್ ಕೃಷ್ಣ ಅವರು ಎಲ್ಲ ಡೀಟೇಲ್ ಹೇಳ್ಬಿಟ್ಟಿದ್ದಾರೆ. ನಾವು ರೆಗ್ಯುಲರಾಗಿ ಒಂದೊಂದು ಸಿನಿಮಾ ವರ್ಷನೂ ಕೊಡಬೇಕು ಅಂತ ನನ್ನೊಂದು ಆಸೆ. ಹಾಗಾಗಿ ನನ್ನ ಮಗನ ನಿರ್ಮಾಪಕನಾಗಿ ಮಾಡಿ ಇನ್ನೊಬ್ಬ ಮಗನಿಗೆ ಈ ಸಿನಿಮಾದಲ್ಲಿ ಕಲಾವಿದನ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಈ ಸಿನಿಮಾ ಮಾಡ್ತಾಯಿದ್ದೀನಿ. ಇದು ಆಸ್ಕರ್ ಕೃಷ್ಣ ಅವರು ನಾವು ತುಂಬ ವರ್ಷಗಳಿಂದ ಮಾಡಬೇಕು ಅಂದ್ಕೊಂಡಿದ್ದು ಸಿನಿಮಾ ಈಗ ಸೆಟ್ಟೇರಿದೆ. ಈಗ ಜೊತೆಲಿ ಇರ್ತೀವಿ, ಇನ್ನು ಮುಂದೆ ಇದೇ ಥರ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಮಸ್ತೆ. ನೀವು ಯಾರು ಏನು ಎತ್ತ ಅಂತ ಒಂದು ಹೇಳ್ಬಿಡಪ್ಪ ಆಯ್ತಾ, ನಾನೇನು ಪರಿಚಯ ಮಾಡಲ್ಲ. ಎಲ್ಲ ನನ್ನ ಬಂಧು ಮಿತ್ರರಿಗೆ ಧನ್ಯವಾದಗಳು ಬಂದಿದ್ದಕ್ಕೆ. ನಮ್ಮಪ್ಪ ಹಾದಿಯಲ್ಲೇ ನಾನು ಹೋಗಬೇಕೆಂದು ಮತ್ತು ಎಲ್ಲ ಮೂವಿ ಹೇಳಿ 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 ಆರಾಮಾಗಿ ಹೇಳು. ಪ್ರತಿ ವರ್ಷ ಒಂದೊಂದು ಮೂವಿ ಮಾಡ್ತೀನಿ. ನಮ್ಮ ಅಪ್ಪ ಹಾದಿಯಲ್ಲೇ ನಾನು ಹೋಗ್ತೀನಿ. ನನ್ನ ತಮ್ಮನ ಲಾಂಚ್ ಮಾಡಿ ಆದಷ್ಟು ಬೇಗ ನಿಮ್ಮ ಮುಂದೆ ತಂದಿರ್ತೀವಿ. ಇವರು ತೇಜ್ ವಿನಯ್ ಎಸ್ ಅಂತ ಇವ್ರ ಹೆಸರು. ಇವರು ದೊಡ್ಡ ಮನೆ ಸೊಸೆ ಚಿತ್ರದ ಅಧಿಕೃತ ನಿರ್ಮಾಪಕರು. ಯಾಕೆಂದರೆ ಡಾಕ್ಯುಮೆಂಟ್ಸ್ಗಳ ಪ್ರಕಾರ, ದಾಖಲೆಗಳ ಪ್ರಕಾರ ಹೋದಾಗ ಇವರು ನಿರ್ಮಾಪಕರು. ಅವರ ತಂದೆ ಹಾಕ್ಕೊಟ್ಟಿರುವಂಥ ಪ್ಲಾಟ್ಫಾರ್ಮಲ್ಲಿ ಬುನಾದಿ ಮೇಲೆ ಇವರು ಒಂದು ಒಳ್ಳೆಯ ಸೌಧನ ನಿರ್ಮಿಸೋದಕ್ಕೆ ಹೊರಟಿದ್ದಾರೆ. ಅದು ಒಂದು ಒಳ್ಳೆ ಓಪನಿಂಗು. ದೊಡ್ಡ ಮನೆ ಸೊಸೆ ಅನ್ನೋ ಟೈಟಲ್ ಅವ್ರಿಗೆ ಸಿಕ್ಕಿರೋದ್ರಿಂದ ಅದನ್ನು ಆ ಟೈಟಲ್ಲಿ ಆ ಸಿನಿಮಾನೇ ಇವ್ರನ್ನ ಗುರುತಿಸ್ಕೊಳ್ಳೋ ಥರ ಮಾಡುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಜೊತೆ ಸಿಕ್ಕಿರೋ ಯಂಗ್ ಎನರ್ಜೆಟಿಕ್ ಆ್ಯಂಡ್ ಅಪ್ಕಮಿಂಗ್ ಪ್ರೊಡ್ಯೂಸರ್ ಕನ್ನಡ ಚಿತ್ರರಂಗಕ್ಕೆ ಸಿಗ್ತಾ ಇದ್ದಾರೆ. ಇವರು ಈ ಚಿತ್ರ ಕೂಡ ಎಲ್ಲ ಆಗಲಿ, ಅದು ನಮ್ಮ ಸಿನಿಮಾನೂ ಆಗಿರೋದ್ರಿಂದ ಮುಂದೆಯೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಈ ಸಿನಿಮಾ ಇವರ ಸುನಿಲ್ ಕುಮಾರ್ ಅವರ 2ನೇ ಮಗ ವಂಶಿ ಅಂತ ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಯಾವ ಪಾತ್ರ, ಏನು, ಹೇಗೆ ಮತ್ತು ಈ ಚಿತ್ರದಲ್ಲಿನ ಅನುಭವ ಅವರೇ ಹೇಳ್ಕೊತಾರೆ. ಹೇಳಪ್ಪ ಕಮಾನ್. ಬಂದಿಲ್ಲ ಎಲ್ಲರಿಗೂ ನಮಸ್ಕಾರಗಳು. ಇದು ನನ್ನ ಮೊದಲನೇ ಚಿತ್ರ. ಇದು ಪಾತ್ರದ ಬಗ್ಗೆ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ಥ್ಯಾಂಕ್ ಯು. ನಾನು ಸೈಡ್ಗೆ ಹಾಕತ್ತೀನಲ್ಲ, ಯಾಕೆ ಬೇಕು ರಿಸ್ಕು ಅಂದ್ಬಿಟ್ಟು. ಸೊ ಏನಿಲ್ಲ, ಈಗ ಇವರು ಈ ಸಿನಿಮಾದ ಈ ದೊಡ್ಡ ಮನೆ ಕುಟುಂಬದ 3ನೇ ಮಗನ ಪಾತ್ರಧಾರಿ ಆಯಿತಾ. 3 ಜನ ಮಕ್ಕಳಿರ್ತಾರೆ. ಆ ಮಕ್ಕಳ ಕೊನೆಯವನೇ ಮಗ ಪ್ರೀತಿ ಪಾತ್ರ. ಆ ಫ್ಯಾಮಿಲಿಗೆ ಅತಿ ಕಿರಿಯ ಮಗನ ಪಾತ್ರ, ಎಲ್ಲರೂ ಪ್ರೀತಿ ಇಟ್ಟಿರುವಂಥ ಪಾತ್ರ. ಹಾಗಾಗಿ ಆ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನೆ ನಮ್ಮ ವಂಶಿ. ನಮ್ಮ ಮಗನ ಲಾಂಚ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಸ್ನೇಹಿತರಾದಂಥ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ಡಿಸ್ಕಸ್ ಮಾಡಿದಾಗ, ಸೊ ಯಾರು ಏನೇ ಆಗಿರಲಿ, ಅವರು ಪ್ರೊಡ್ಯೂಸರ್ ಮಗ ಆಗಿರಲಿ, ಡೈರೆಕ್ಟ್ರ್ ಮಗ ಆಗಿರಲಿ, ಯಾರೇ ಆಗಿರಲಿ, ದಟ್ ಇಸ್ ಸೆಕೆಂಡರಿ. ಒಬ್ಬ ಕಲಾವಿದ ಆಗಬೇಕು ಅಂತ ಹೇಳಿದಾಗ ಅವ್ರಿಗೆ ಒಂದಷ್ಟು ಪೂರ್ವಭಾವಿ ತಯಾರಿಗಳು ಬೇಕಾಗುತ್ತೆ, ಒಂದಷ್ಟು ತರಬೇತಿಗಳು ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ದಿಲೀಪ್ ಅಂತ ಒಬ್ಬರು ಥಿಯೇಟರ್ ಟ್ರೈನರ್ ಇದ್ರು, ಮೆಂಟರು. ಅವ್ರ ಜೊತೆ ಬಿಟ್ಟು ಸುಮಾರು 1-2 ತಿಂಗಳ ಇವ್ರನ್ನ ರೆಡಿ ಮಾಡಿಸಿದ್ದೀನಿ. ಆ ಥಿಯೇಟರ್ ಮೆಂಟರ್ ಜೊತೆ ಹುಡುಗ ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ಎದ್ದೋಗಿ 2 ತಿಂಗಳ ಕಾಲ ಸತತವಾಗಿ ತೊಡಗಿಸ್ಕೊಂಡು ಒಂದು ಮೆಟೀರಿಯಲ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ನನಗೆ ಒಂದು ರಾ ಮೆಟೀರಿಯಲ್ ಥರ ಬಂದಿದ್ದಾನೆ. ಈಗ ಈ ಸಿನಿಮಾ ಮುಖಾಂತರ ಕಲಾವಿದನಾಗಿ ಹೊರಹೊಮ್ಮಿ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಒಂದು ಪ್ರಾಮಿಸಿಂಗ್ ಆರ್ಟಿಸ್ಟ್ ಆಗಿ ನಿಂತ್ಕೋತಾನೆ ಅಂತ ನನಗೆ ನಂಬಿಕೆ ಇದೆ. ಎಲ್ಲರ ಆಶೀರ್ವಾದ ನಮ್ಮ ಹುಡುಗನಿಗೆ ವಂಶಿಗೆ ಬೇಕಾಗುತ್ತೆ. ಜೊತೆಗೆ ಜಾಸ್ತಿ ಬುಲೆಟ್ ವಿನೋ ಅಂತ, ವಿನೋದ್ ಇವ್ರ ಹೆಸರು. ಇವರ ಒಂದು ಹಿನ್ನೆಲೆ ಗೊತ್ತಿರ್ಬೋದು, ಇಲ್ಲಾಂದ್ರೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಕಿರು ಪರಿಚಯ ಮಾಡಿಕೊಂಡು ಈ ದೊಡ್ಡ ಮನೆ ಸೊಸೆಯ ಚಿತ್ರದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರೇ ಹೇಳ್ತಾರೆ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವೇನೇ ಮಾಡ್ಬೋದು ಅದನ್ನು ನಿಮ್ಮ ಕೈಲಿರುತ್ತೆ. ನಾವೇನೇ ಆ್ಯಕ್ಟ್ ಮಾಡ್ಬೋದು, ನಮ್ಮ ಮೂವಿನ ಪ್ರಮೋಷನ್ ಮಾಡಿಸೋದು ಉಳಿಸೋದು ಎಲ್ಲ ನಿಮ್ಮ ಕೈಲಿರುತ್ತೆ. ಇವತ್ತಿನ ದಿನದಲ್ಲಿ ಅತಿ ವೇಗವಾಗಿ ಎಲ್ಲರ ಹತ್ರ ತಲುಪ್ತಿರೋದು ನೀವು. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರೋದಕ್ಕೆ. ಅದಾದ ನಂತರ ನಮ್ಮ ದೊಡ್ಡ ಮನೆ ಸೊಸೆ ಮೂವಿ ಟೀಮ್ ಬಗ್ಗೆ ಹೇಳಬೇಕು ಅಂದರೆ, ಇದು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಮ್ಗೆ ಯಾವುದೋ ಹೊಸ ತಂಡ ಅಂತ ಅನ್ನಿಸ್ತಾ ಇಲ್ಲ. ಸರ್ ಜೊತೆಲಿ ನಮ್ಮದು ಹೊಸ ಪರಿಚಯ ಆದ್ರೂ ಒಂದು ಕಲಾವಿದನಾಗಿ ಇಲ್ಲಿಗೆ ಬಂದೆ. ಬಟ್ ಒಂದು ಫ್ಯಾಮಿಲಿ ಥರ ಎಲ್ಲ ನಮಗೊಂದು ಟೀಮ್ ಕೊಟ್ಟಿದ್ದಾರೆ. ಒಂದು ಆ್ಯಕ್ಟ್ ಮಾಡ್ಬೇಕಾದ್ರೆ ನಮಗೂ ಫುಲ್ ಫ್ರೀಡಮ್ ಕೊಡ್ತಾರೆ. ಅದಾದ ನಂತರ ನಮಗೆ ಇದುವರೆಗೂ ಶೂಟ್ ಆಗಿರೋದ್ರಲ್ಲಿ ನಮ್ಮ ರೆಗ್ಯುಲರ್ ಲೈಫಲ್ಲಿ ಏನಾಗುತ್ತೋ ಅದೇ ಜಾನರಲ್ಲೇ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಎಲ್ರಿಗೂ ಇದು ಸಾಮಾನ್ಯ ಜನರಿಗೆ ಎಲ್ರಿಗೂ ಅರ್ಥ ಆಗುತ್ತೆ. ಅದಾದ ನಂತರ ದೊಡ್ಡ ಮನೆ ಸೊಸೆ ಬಂದುಬಿಟ್ಟು ಏನು ಅಂದರೆ, ಎಲ್ಲರೂ ಬಂದುಬಿಟ್ಟು ಮದುವೆ ಆಗಿ ಇನ್ನೊಂದು ಫ್ಯಾಮಿಲಿಗೆ ಹೋದ ತಕ್ಷಣ ಸೊಸೆ ಅಂತೇಳಿ ಹೆಸರಿಟ್ಟಿದ್ರು ಒಂದು ಮಗಳಿಗಿಂತ ಒಂದು ಮಗುಗಿಂತ ದೊಡ್ಡ ಸ್ಥಾನನ ಹೇಗೆ ನಿಭಾಯಿಸ್ಬೋದು, ಒಂದು ಹೆಣ್ಣಿನ ಕೈಲಿ
ಏನೇನೆಲ್ಲ ಸಾಧ್ಯ ಆಗುತ್ತೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಸಿನಿಮಾ ಮುಖಾಂತರ ತೋರಿಸ್ತಾ ಇದ್ದಾರೆ. ಅಂಡ್ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ. ದೊಡ್ಡ ಮನೆ ಸೊಸೆನ ಈಗಲೇ ತೋರ್ಸೋದು ಬೇಡ, ಸಿನಿಮಾ ಡೈರೆಕ್ಟಾಗಿ ಸಿನಿಮಾದಲ್ಲಿ ನೋಡಲಿ. ಅಲ್ಲಿಂದ ತನಕ ಯಾವ ಪೋಸ್ಟರಲ್ಲೂ ಇವ್ರನ್ನ ಮುಖ ತೋರ್ಸೋದು ಬೇಡ, ಎಲ್ಲೂ ಟ್ರೈಲರಲ್ಲಿ ತೋರ್ಸೋದು ಬೇಡ, ಸಿನಿಮಾದಲ್ಲಿ ತೋರ್ಸೋದು ಬೇಡ, ಬರೀ ದೊಡ್ಡ ಪರದಲ್ಲೇ ತೋರಿಸ್ಬೇಕು ಅಂದ್ಕೊಂಡಿದ್ವಿ. ಇವತ್ತೇನೋ ನೀವು ಬಂದ್ಬಿಟ್ಟಿದ್ರೆ, ಸಡನ್ನಾಗಿ ಅಚಾನಕ್ ಸೆಟ್ಟಿಗೆ ಬಂದ್ಬಿಟ್ಟಿದ್ರೆ ನೀವು, ನಿಮ್ಮನ್ನು ತಡೆಯೋಕ್ಕಾಗಿಲ್ಲ. ತೋರಿಸ್ಲೇಬೇಕಾಗಿರೋಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಮ್ಮದು. ಹಾಗಾಗಿ ಇವರೇ ನೋಡಿ ನಮ್ಮ ದೊಡ್ಡ ಮನೆಯ ಸೊಸೆ ಹರಿಣಿ ಅನ್ನೋ ಪಾತ್ರ, ಆ ಪಾತ್ರಕ್ಕೆ ಇವ್ರು ಜೀವ ತುಂಬ್ತಾ ಇದ್ದಾರೆ. ಇವ್ರ ಹೆಸರೇನು ಏನು ಅನ್ನೋದನ್ನ ಇವ್ರ ಬಾಯಿನಲ್ಲೇ ಕೇಳ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ನಾನು ದೊಡ್ಡಮನೆ ಸೊಸೆ ರಾಗಶ್ರೀ ಮಾತಾಡ್ತಾ ಇದ್ದೀನಿ. ಹರಿಣಿ ಎಂಬ ಪಾತ್ರವನ್ನು ಮಾಡ್ತಾ ಇದ್ದೀನಿ ನಾನು. ಎಲ್ಲ ಕಂಪ್ಲೀಟ್ ಚಿತ್ರಣದ ಬಗ್ಗೆ ವಿವರಗಳನ್ನ ನಮ್ಮ ಆಸ್ಕರ್ ಕೃಷ್ಣ ಸರ್ ಹೇಳಿದ್ದಾರೆ. ನಾನು ಸರ್ರಷ್ಟು ಮಾತಾಡಲಿಕ್ಕೆ ನಾನು ಹೋಗಲ್ಲ, ಯಾಕಂದರೆ ನಮ್ಮ ಪಾತ್ರಗಳ ವೈಶಿಷ್ಟ್ಯವನ್ನು ನೀವು ಚಿತ್ರಮಂದಿರಗಳಲ್ಲಿ ನೋಡಿದ್ರೇ ಅದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದು ದೊಡ್ಡ ಮನೆ ಸೊಸೆ ಎಂಬ ಟೈಟಲ್ ಸಿಕ್ಕಿರೋದು ನನಗೆ ಅದೃಷ್ಟನೇ. ಯಾಕಂದರೆ ಈ ಚಾನ್ಸ್ ಕೊಟ್ಟಿರೋಂಥ ಸರ್ಗೆ ತುಂಬ ಥ್ಯಾಂಕ್ ಯು. ಎಲ್ಲ ಫಿಲಮ್ಸ್ ಮಾಡಬೇಕಾದ್ರೆ ಎಲ್ರಿಗೂ ಕೂಡ ಒಂದೊಂದು ಯಾವ ಥರ ಸೆನ್ಸಿಟಿವ್ ಆಗಿಬಿಡ್ತಾರೆ ಅಥವಾ ಬೇಜಾರಾಗ್ತಾರೆ, ಒಂಥರ ಅವ್ರಿಗೆ ಫೀಲ್ ಆಗುತ್ತೆ. ಆದರೆ ಇಲ್ಲಿ ಯಾವ ರೀತಿ ಇದ್ದೀವಿ ಅಂದರೆ ಒಂದು ಕುಟುಂಬ, ನಮ್ಮದೇ ಫ್ಯಾಮಿಲಿ ಅಂತ ಅನ್ನಿಸ್ತಾ ಇದೆ. ನಮ್ಮ ಮನೇನ ಕಂಪ್ಲೀಟಾಗಿ ನಾವು ಮರ್ತು ಬಿಟ್ಟಿದ್ದೀವಿ. ಇದೇ ನಮ್ಮ ಮನೆ, ಇದೇ ನಮ್ಮ ಜೀವನ. ಈ ಪಾತ್ರದಲ್ಲಿ ನಾವು ಪರಕಾಯ ಪ್ರವೇಶವನ್ನು ಮಾಡಿಬಿಟ್ಟಿದ್ದೀವಿ. ಇಲ್ಲಿ ಶಂಕರ್ ಭಟ್ ಸರು ಯಾವ ರೀತಿ ಟ್ರೈನಿಂಗ್ ಅಂತ ಅಂದರೆ ಕೂರಿಸ್ಕೊಂಡು ನಮಗೆ ಈ ರೀತಿ ಮಾಡಬೇಕು, ಈ ರೀತಿ, ಯಾಕಂದರೆ ಅವ್ರಿಗೆ 50 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ. ಆ್ಯಂಡ್ ಆಸ್ಕರ್ ಕೃಷ್ಣ ಸರ್ ಕೂಡ ನಮಗೆ ಯಾವತ್ತೂ ಅಷ್ಟೇ ಪ್ರೀತಿ ಎಷ್ಟು ತೋರಿಸ್ತಾರೆ, ಸೆಟ್ಟಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಿರ್ತಾರೆ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ಒಂದು ಫ್ಯಾಮಿಲಿ ಥರ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಪ್ರಮೋಷನ್ಸ್ಗಳು ತುಂಬ ಇಂಪಾರ್ಟೆಂಟ್ ನಮಗೆ. ಈ ಮೂವಿನ ಎಲ್ಲರೂ ಚಿತ್ರಮಂದಿರಗಳಲ್ಲೇ ನೋಡಿ ನಮಗೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಒಳ್ಳೆ ಭಾರ, ಹೌದು, ಹೊರಕಾಗದಿರುವಷ್ಟು ಭಾರ, ಹೌದು. ಅಂಥ ಪಾತ್ರವನ್ನು ನೀವು ನಿಭಾಯಿಸ್ತಾ ಇರಬೇಕಾದ್ರೆ ನಿಮ್ಗೆ ಎಷ್ಟು ಭಾರ ಆಗಿದೆ? ಹೌದು, ನನಗೆ ಫಸ್ಟ್ ದೊಡ್ಡ ಮನೆ ಸೊಸೆ ಅಂತ ಟೈಟಲ್ ತಗೊಂಡಾಗ ಓಕೆ ಕ್ಯಾಶುಯಲ್ ಆಗಿದ್ದೆ. ಸ್ಕ್ರಿಪ್ಟ್ನ ನಾನು ಯಾವಾಗ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆಸ್ಕರ್ ಕೃಷ್ಣ ಸರ್ ಹೇಗೆ ಸ್ಕ್ರಿಪ್ಟ್ ಮಾಡಿದ್ದಾರೆ ಅಂತ ಓದ್ತಾ ನನಗೆ ಅದ್ರ ತೂಕ ಗೊತ್ತಾಯಿತು. ಆ ತೂಕಕ್ಕೆ ಜೀವ ತುಂಬಬೇಕು ಅಂತ ಅಂದರೆ ಅದರಲ್ಲಿ ನಾವು ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆಗಿ ಇವಾಗ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಲ್ಲ, ಅದರಲ್ಲೇ ನನಗೆ ಅದರ ಒಂದು ತೂಕ ಗೊತ್ತಾಗಿದ್ದು. ತುಂಬ ಖುಷಿ ಆಗ್ತಾ ಇದೆ. ನಾನು ಆ ಕ್ಯಾರೆಕ್ಟರಲ್ಲಿ ಇದ್ದೀನಿ. ನಾನಾಗಿಲ್ಲ, ಇವಾಗ ನಾನು ದೊಡ್ಡ ಮನೆ ಸೊಸೆಯಾಗಿದ್ದೀನಿ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ನನಗೆ ಒಂದು ಸ್ವಲ್ಪ ದಿನಗಳಿಂದ ಪರಿಚಯ. ಈ ಸಿನಿಮಾದಲ್ಲಿ ದೊಡ್ಡ ಮನೆ ಯಜಮಾನಿಯ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಸೊ ಅದು ಒಂದು ನನಗೆ, ಯಾಕೆಂದರೆ ನಾವು ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅದು ದೊಡ್ಡ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕತೆ ಬರೆದ ಮೇಲೆ. ಯಾಕೆ ಅಂತ ಹೇಳಿದ್ರೆ ಅದನ್ನು ನಿಭಾಯಿಸುವಂಥವ್ರು ಮತ್ತು ಆ ಪಾತ್ರಕ್ಕೆ ಸರಿ ಹೋಗುವಂಥವ್ರು ಹುಡ್ಕೋದು ದೊಡ್ಡ ಕಷ್ಟ ಆಗುತ್ತೆ. ಅದೇನೋ ಯಾವುದೋ ಶಕ್ತಿಯೋ ಕರ್ಕೊಂಬಂದು ಇವ್ರನ್ನ ಬಿಡ್ತು ಅಚಾನಕ್ಕಾಗಿ. ಸೈಲೆನ್ಸ್. ಎಲ್ರಿಗೂ ಮಾಧ್ಯಮ ಮಿತ್ರವ್ರು ಎಲ್ರಿಗೂ ನಮಸ್ಕಾರಗಳು. ಮತ್ತು ಈ ದೊಡ್ಡ ಮನೆ ಸೊಸೆನಲ್ಲಿ ನನಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಆಸ್ಕರ್ ಸರ್. ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು 10 ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದೀನಿ. ಇಷ್ಟು ಸಿನಿಮಾ ಮಾಡಿರೋದಕ್ಕಿಂತ ಅನುಭವ ಈ ಸಿನಿಮಾದಲ್ಲಿ ದೊಡ್ಡ ಮನೆ ಸೊಸೆನಲ್ಲಿ ತುಂಬ ಅದ್ಭುತವಾಗಿದೆ. ಪಾತ್ರ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಈ ದೊಡ್ಡ ಮನೆ ಸೊಸೆ ಸಿನಿಮಾನ ನೋಡಿ ಹರಸಿ ಹಾರೈಸಿ. ಓಕೆ, ನಮ್ಮ ದೊಡ್ಡ ಮನೆ ಕುಟುಂಬದ 2ನೇ ಕುಡಿ ಬರಬೇಕು ಈ ಕಡೆ. ಕಮಾನ್ ದ ಸ್ಟೇಜ್. ಸಚಿನ್ ಪುರೋಹಿತ್ ನನ್ನ ಆತ್ಮೀಯ ಸ್ನೇಹಿತ. ಈಸ್ ಆಲ್ಸೋ ಒನ್ ಆಫ್ ದ ಮೆಂಬರ್ ಆಫ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ನಾವು ಯಾವಾಗಲೂ ಅಲ್ಲಿ ಮುಖಾಮುಖಿ ಆಗ್ತಾ ಇರ್ತೀವಿ ಪರಸ್ಪರ, ನಾನು, ಸುನಿಲ್, ನಮ್ಮ ಸಚಿನ್ ಇವರೆಲ್ಲ. ಆ ನಂತರದಲ್ಲಿ ನಾವು ಈ ಕುಟುಂಬಕ್ಕೆ ಏನಾದರೂ ಇನ್ನೊಬ್ಬ ಒಂದು ಸ್ವಲ್ಪ ಅಂದರೆ ನಾವು ಮೇಕಪ್ ಮಾಡ್ದೇ ಆ ಗ್ಲಾಮರ್ ಇರಬೇಕು. ನಾವೇನು ಹೇಳ್ಕೊಂಡು ಕಂಠಪಾಠ ಮಾಡ್ದೇ ಆ ರಾಯಾಲಿಟಿ ಇರಬೇಕು. ಅಂಥವ್ರು ಬೇಕಾಗುತ್ತೆ ಪಾತ್ರಕ್ಕೆ ಜೀವ ತುಂಬೋರು. ಸೊ ಆ ರಾಯಲ್ ಮೆಂಟಾಲಿಟಿ ಇಲ್ಲದೆ ಹೋದರೆ ಆ ಥರ ದೊಡ್ಡ ದೊಡ್ಡ ಪಾತ್ರಗಳನ್ನ ನಿಭಾಯಿಸೋದಕ್ಕೆ ಕಷ್ಟ ಆಗ್ಬಿಡ್ತದೆ. ಅವ್ರ ಮನಸ್ಥಿತಿ ಹಂಗಿರಬೇಕು, ಮೈಂಡ್ ಸೆಟ್ ಹಂಗಿರಬೇಕು, ಅವ್ರ ವ್ಯಕ್ತಿತ್ವ ಹಂಗಿರಬೇಕು. ಸೊ ಹಂಗಾದ್ರೆ ಈಸ್ ಅ ಸಾಲಿಡ್ ಪರ್ಸನಾಲಿಟಿ. ಒಳ್ಳೆ ವ್ಯವಹಾರಸ್ಥರು, ಕಲಾವಿದರು ಕೂಡ ನಮ್ಮ ಸಚಿನ್ ಪುರೋಹಿತರು. ಕರೆದೆ ಮಾಡ್ತೀರಾ ಅಂದರೆ ಅವ್ರು ಹೆಂಗೆ ಅಂದರೆ ಪಾಪ ಎಲ್ಲ ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರ. ದೊಡ್ಡ ಮನೆ ಸೊಸೆ ಈ ಒಂದು ವರ್ಕ್ ಮಾಡಿದ್ದೊಂದು ಅನುಭವ ಹೇಳ್ತೀನಿ. ಆಸ್ಕರ್ ಕೃಷ್ಣ ಸರು ತುಂಬ ಫ್ರೀಯಾಗಿ, ಅಂದರೆ ಎಲ್ಲರ ಜೊತೆಗೆ ನಗಿಸ್ಕೊಂಡು ತುಂಬ ಜಾಲಿಯಾಗಿ ಕೆಲಸನ ತೆಗೆಸ್ತಾರೆ. ಯಾಕಂದ್ರೆ ಸುಮಾರು ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡಿದೆ.
ಕೆಲವೊಬ್ರು ಟೆನ್ಷನ್ ಆಗ್ತಾರೆ ಕೆಲವೊಬ್ರು. ಬಟ್ ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ ತುಂಬ ನಕ್ಕೊಂಡು ಇವು ತಪ್ಪು ಮಾಡಿದ್ರು ನಗ್ತಾರೆ. ಇದೊಂದು ಅವ್ರದ್ದು ಬಗ್ಗೆ ಸ್ಪೆಷಾಲಿಟಿ. ಯಾಕಂದರೆ ಆ ನಗ್ಗಿಸ್ಕೊಂಡು ಅವ್ರ ಕಡೆಯಿಂದ ಪ್ರೀತಿಯಿಂದ ಆ ಕೆಲಸವನ್ನು ತಕ್ಕೊಳ್ಳೋದು ಇದೆಯಲ್ಲ, ಅದು ಭಾಳ ಎಲ್ಲರಿಗೂ ಬರಲ್ಲ. ಇದೇ ಫಸ್ಟು ಡೈರೆಕ್ಟರ್ ನಾನು ನೋಡ್ತಾ ಇರೋದು. ರಿಯಲಿ ಆ ಇದರಲ್ಲಿ ತುಂಬ ಹ್ಯಾಟ್ಸ್ ಆಫ್ ಸರ್ಗೆ. ಆಮೇಲೆ ದೊಡ್ಡ ಮನೆ ಅಂತ ಬಂದಾಗ ಈಗ ಎಷ್ಟೋ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ತುಂಬ ಒಡೆದೋಗಿದೆ ಆ ಕುಟುಂಬ. ಸೊ ದೊಡ್ಡ ಮನೆ ಅಂದ ತಕ್ಷಣ ಎಲ್ಲರೂ ಏನು ಅನ್ಕೊಳ್ತಾರೆ, ಬಟ್ ದೊಡ್ಡ ಮನೆಯವ್ರಿಗೆ ಅಷ್ಟೇ, ಶ್ರೀಮಂತರಿಗೆ ಅಷ್ಟೇ, ದೊಡ್ಡ ಎಲ್ಲ ತುಂಬಿದ ಕುಟುಂಬ ಅಷ್ಟೇ ನೋಡ್ಬೇಕು ಸಿನಿಮಾ ಅಂತ. ಇಲ್ಲ, ಖಂಡಿತ ಇಲ್ಲ. ಬರೀ ಈಗ ಡಿವೈಡ್ ಆಗಿ 2-4 ಜನ ಇರ್ತಾರೆ. ಎಲ್ಲ ದೊಡ್ಡ ಹಿರಿಯರು ಒಂದು ಕಡೆ ಇರ್ತಾರೆ, ಇವರು ಮಕ್ಕಳು ಒಂದು ಕಡೆ ಇರ್ತಾರೆ. ಸೊ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಸಮಸ್ಯೆ ಅನ್ನೋದು ಎಲ್ಲರಿಗೂ ಬರುತ್ತೆ, ಭಾಳ ಸುಲಭ. ಬಟ್ ಒಂದು ಚಿಕ್ಕ ಚಿಕ್ಕ ಕಾರಣಕ್ಕೆ ದೂರ ಆಗಿರ್ತಾರೆ. ಸೊ ಈ ದೊಡ್ಡ ಮನೆ ಸೊಸೆ ಸಿನಿಮಾ ತೋರಿಸೋದೇ ಅದು. ಅಂದರೆ 4 ಜನ ಇರೋರು ನೋಡ್ಬೋದು, 12 ಜನ ತುಂಬಿದ ಕುಟುಂಬ ಇರೋರು ನೋಡ್ಬೋದು. ಅಂದರೆ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಇಲ್ಲದೇ ಇರೋರು ನಾವು ಹೆಂಗೆ ಸೇರಿದರೆ ಏನೇನು ಬೆನಿಫಿಟ್ಸು. ಸೊ ಈಗ ಅಪ್ಪ ಅಮ್ಮ ಹೆಲ್ಪ್ ಮಾಡಲಿಲ್ಲ ಅಂದರು ಅಲ್ಲಿ ಅತ್ತೆ ಇದ್ದವ್ರು ಮಾಡ್ತಾರೆ, ಮಾವ ಇದ್ದವ್ರು ಮಾಡ್ತಾರೆ, ಯಾರೋ ಒಂದು ಹೆಲ್ಪ್ ಮಾಡ್ತಾರೆ. ಈಗ ಕೆಲವೊಂದು ಸಮಸ್ಯೆಗಳಂತ ದೊಡ್ಡ ಮನೆಯಲ್ಲಿ ಸಮಸ್ಯೆ ಆಗಿ ಡಿವೈಡ್ ಆಗ್ತಾರಲ್ಲ, ಡಿವೈಡ್ ಆದರೆ ಏನೇನೆಲ್ಲ ಸಮಸ್ಯೆ ಅದನ್ನು ಹೆಂಗೆ ಸರಿಪಡಿಸ್ಕೊಂಡು ಕೂಡಿ ಇರಬೇಕು ಅನ್ನೋದೊಂದು ತುಂಬ ಅದ್ಭುತವಾಗಿ. ಯಾಕಂದರೆ ಈ ಜನ್ರೇಷನ್ ಬೇಕಾಗಿರೋದು. ಫ್ಯೂಚರಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ಅವಾಗೆಲ್ಲ ನಮ್ಮ ಅಪ್ಪನ ಕಾಲದಾಗೆಲ್ಲ ನಾವು 12 ಜನ ಎಲ್ಲ ಹಿಂಗೆ ನಮ್ಮ ಅಜ್ಜಂದ್ರೆಲ್ಲ ಎತ್ಕೊಂಡು ಆಡಿಸಿದ್ದಾರೆ. ಇವಾಗ ಅದು ಇಲ್ಲೇ ಇಲ್ಲ. ಸೊ ಯಾವುದೋ ಒಂದು ಬೇರೆ ಕಡೆಯಿಂದ ಯಾವುದೋ ಹಾಸ್ಪಿಟ್ಲ್ ಯಾವುದೋ ನರ್ಸ್ ಯಾರೋ ಬಂದು ಯಾವುದೋ ಮಗುನ ಸಾಕ್ತಾರೆ, ಇವರೆಲ್ಲ ಬಿಟ್ಟು ಯಾವುದೋ ಕೆಲಸಕ್ಕೆ ಹೋಗ್ತಾರೆ, ಸುಮಾರು ಪ್ರಾಬ್ಲಮ್. ಸೊ ಇದು ಎಷ್ಟು ಹಾಳಾಗಿದೆ ಈ ಒಂದು ಸಂಸ್ಕೃತಿ ವ್ಯವಸ್ಥೆ ಅನ್ನೋದು. ಈ ದೊಡ್ಡ ಮನೆ ಸೊಸೆಯಿಂದ ಎಲ್ಲ ಒಂದು ಮೆಸೇಜ್ ಅಲ್ಲ, ಇದು 100 ಈ ಥರ ಒಟ್ಟು ಕುಟುಂಬ ಇದರಲ್ಲಿ 100 ಮೆಸೇಜ್ ತೋರಿಸಿರೋಂಥ ಒಂದು ಸ್ಕ್ರಿಪ್ಟ್ ಸಬ್ಜೆಕ್ಟು. ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗ್ತದೆ. ಅದಕ್ಕೆ ಆಸ್ಕರ್ ಕೃಷ್ಣ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಒಂದು ಸಬ್ಜೆಕ್ಟ್ ನನಗೆ ಇದು ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಮನೆ ಸೊಸೆ ಈ ಚಿತ್ರದ 2ನೇ ಸೊಸೆ. 2ನೇ ಸೊಸೆಯಾಗಿ ಇವರು ಈ ವರ್ಕ್ ಮಾಡ್ತಾಯಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಈ ಹುಡುಗಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಹೇಳ್ತೀನಿ ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ. ಒಂದು ಆಡಿಷನ್ಗೆ ಬಂದಿದ್ದು, ಕರೆಸ್ದೆ, ಆಡಿಷನ್ ಮಾಡಿದೆ, ಎಲ್ಲ ಮಾಡಿದೆ. ಒಂದು 2 ದಿವಸ ಕರೆಸ್ದೆ, ಒಂದು 2 ದಿವಸ ಕರೆಸಿ ನೋಡಿ ಮಾಡ್ತೀಯಮ್ಮ ಅಂತ ಕೇಳಿದೆ. ಹ್ಞೂ ಅಂತ ಹೇಳಿದ್ರೆ, ನಮ್ಮಲ್ಲಿ ಇದ್ದಂಥ ಒಂದಷ್ಟು ಆಪ್ಷನ್ಗಳ ನಡುವೆ ನಂಗೆ ಸ್ವಲ್ಪ ಕ್ಯೂಟಾಗಿರಬೇಕು, ಆ ಒಂದು ಸ್ಟ್ಯಾಂಡರ್ಡ್ನೆಸ್ ಇರಬೇಕು, ಮತ್ತು ಎಕ್ಸ್ಪೀರಿಯೆನ್ಸ್ ಇರಬೇಕು. ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡ್ತದೆ, ಆ ಅನುಭವನೂ ಇರಬೇಕು. ಹಾಗಾಗಿ ಈ ಹುಡುಗಿ ಎಲ್ಲ ವಿಧದಲ್ಲೂ ನನಗೆ ಸೂಟಬಲ್ ಅಂತ ಅನ್ನಿಸ್ತು. 2ನೇ ಸೊಸೆಯಾಗಿ ಹಾಕ್ಕೊಂಡಿದ್ವಿ. ಈ ದೊಡ್ಡ ಮನೆಯ 2ನೇ ಸೊಸೆ ಅವರ ಒಂದು ಅನುಭವನ ಕೇಳ್ಕೊಳ್ಳಿ. ಹೇಳಪ್ಪ. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ನನಗೆ ಅವಕಾಶ ಕೊಟ್ಟಂಥ ಆಸ್ಕರ್ ಕೃಷ್ಣ ಸರ್ಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಪ್ರೊಡ್ಯೂಸರ್ ಸರ್ಗೂ ತುಂಬ ಧನ್ಯವಾದಗಳು ಹೇಳಕ್ಕೆ ಪಡ್ತೀನಿ. ಈ ದೊಡ್ಡ ಮನೆ ಟೀಮಲ್ಲಿ ನನ್ನ ಪಾತ್ರ ಕುಸುಮ ಅನ್ನೋ ಪಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಗುಡ್ ಟೀಮು, ಎಲ್ಲರೂ ಚೆನ್ನಾಗಿ ನೋಡ್ಕೊತಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಮತ್ತು ಕಾಮಿಡಿ ಚೆನ್ನಾಗಿ ನಗಾಡ್ಕೊಂಡು ಖುಷಿಯಾಗಿ ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀವಿ. ನಿನ್ನ ಪಾತ್ರ ಇಷ್ಟ ಆಯ್ತಾ? ನಿನ್ನ ಪಾತ್ರ ಇಷ್ಟ ಆಗಿದೆಯಾ? ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಫಸ್ಟ್ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಬಳಕೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟು, ಡೆಡಿಕೇಶನ್ ಇಂಪಾರ್ಟೆಂಟು. ಡೆಡಿಕೇಶನ್ನು, ಇನ್ವಾಲ್ವ್ಮೆಂಟು ಇರಬೇಕು. ಅವಕಾಶ ಸಿಕ್ಕಿದ ತಕ್ಷಣ ಬಂದ್ಬಿಡೋದು, ಆಮೇಲೆ ಅದ್ರ ಮಹತ್ವ ಅರಿವಿಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ಮೊದಲೇ ಎಲ್ರಿಗೂ ತುಂಬ ಸ್ಟ್ರಿಕ್ಟಾಗಿ ಹೇಳಿರ್ತೀನಿ. ಯಾಕೆ ಅವಕಾಶಗಳಿಗೋಸ್ಕರ ನನ್ನ ಹತ್ರ ಈ 5-10 ವರ್ಷಗಳಿಂದ ಅವಕಾಶಕ್ಕೋಸ್ಕರ ಕೇಳ್ಕೊಂಡಿರೋ ಇನ್ನೂ ವೆಯ್ಟಿಂಗ್ ಲಿಸ್ಟಲ್ಲಿ ಇರೋಂಥ ಹಲವಾರು ಕಲಾವಿದರಿದ್ದಾರೆ. ನನಗೆ 5-10 ವರ್ಷಗಳಿಂದ ಒಂದು ಅವಕಾಶ ಕೊಡಿ, ಒಂದು ಅವಕಾಶ ಕೊಡಿ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಪಾತ್ರಗಳಿಗೆ ಸರಿಯಾದ ವ್ಯಕ್ತಿಗಳು ಸಿಕ್ಕಾಗ ಮಾತ್ರ ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಸ್ನೇಹ ಇದೆ, ಪ್ರೀತಿ ಇದೆ, ಮತ್ತೊಂದಿದೆ, ಏನೇ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಕೆಲವನ್ನ ದಾಕ್ಷಿಣ್ಯಗಳನ್ನು ಮೀರಿ ನಾವು ಸಿನಿಮಾಗಳನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಯಾರು ಸೂಟಬಲ್ ಅಂತ ಅನಿಸುತ್ತೆ ಅದು ನೋಡಿದಾಗ ಈ ಹುಡುಗಿ ದೊಡ್ಡ ಮನೆ ಸೊಸೆ ಅಂತ ಅನಿಸುತ್ತಾ ಇಲ್ವಾ ಅನ್ನೋದು ಸಿನಿಮಾದಲ್ಲಿ ನೋಡಿದಾಗ ಆಟೋಮೆಟಿಕ್ ಎಲ್ರಿಗೂ ಗೊತ್ತಾಗುತ್ತೆ. ಇದು ದೊಡ್ಡ ಮನೆ ಸೊಸೆ. ನೆಕ್ಸ್ಟ್ ಅದು ಬಿಟ್ಟರೆ ಆ್ಯಕ್ಟಿಂಗ್ ಮಾಡ್ತಿದ್ಯಾ? ಏನು ಆ್ಯಕ್ಟಿಂಗ್ ಮಾಡ್ತೀಯಾ? ಶೂಟಿಂಗ್ ಮಾಡ್ತೀಯಾ? ಈ ಹುಡುಗಿ ಒಂದು ಮಗು ಪಾತ್ರ ಬೇಕಾಗಿತ್ತು. ನಮ್ಮ ಹೀರೋಯಿನ್ ಕಡೆಯಿಂದ ರೆಕಮೆಂಡ್ ಆಯಿತು, ಕರೆಸ್ದೆ. ಒಂದು ಡೈಲಾಗ್ ಕೊಟ್ಟೆ, ಎಷ್ಟು ಚೆನ್ನಾಗಿ ಹೇಳ್ಬಿಡ್ತು ಅಂತ ಹೇಳಿದ್ರೆ, ನಾವು ಈಗ ಡ್ರಾಮಾ ಜೂನಿಯರ್ಸು ಅಲ್ಲಿ ಇಲ್ಲಿ ಹೋಗಿ ಮಕ್ಳು ನೋಡಿರ್ತೀವಲ್ಲ, ಅವ್ರನ್ನ ಚೂಸ್ ಮಾಡಿ ಕರಿತಾ ಇರ್ತೀವಿ. ನನಗೂ ಒಂದು ಸಣ್ಣ ರಿಸ್ಕ್ ಇತ್ತು, ಹೆಂಗೆ ಸಣ್ಣ ಮಕ್ಕಳು ಮಾಡ್ತಾರೆ ಅಂದ್ಕೊಂಡು. ಆದರೆ ಸಣ್ಣ ಮಕ್ಳ ಮೇಲೆ ನನಗೆ ನಂಬಿಕೆ ಇರ್ತದೆ. ಯಾಕೆಂದ್ರೆ ಅವ್ರಿಗೆ ಶೈಯಿಂಗ್ ಇರೋದಿಲ್ಲ, ಅಂದರೆ ಕಾನ್ಷಿಯಸ್ ಇರೋದಿಲ್ಲ, ನಾವು ಆ್ಯಕ್ಟ್ ಮಾಡ್ತಾಯಿದ್ದೀವಿ ಅಂದ್ಕೊಂಡು. ಹಾಗಾಗಿ ಅದು ನ್ಯಾಚುರಲ್ಲಾಗಿ ಬಂದುಬಿಡ್ತದೆ. ಎಷ್ಟು ಚೆನ್ನಾಗಿ ತೊಗೋತದೆ ಅಂದರೆ ಈ ಹುಡುಗಿ ಒಂದು 10 ಈ ಮಗು
ಒಂದು 10-15 ಜನ ಆರ್ಟಿಸ್ಟ್, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ನಿಲ್ಲಿಸಿ, ಪ್ರೊಫೆಷನಲ್ ಆರ್ಟಿಸ್ಟ್ಗಳನ್ನ ನಿಲ್ಲಿಸಿ ಈ ಮಗುನ ನಿಲ್ಲಿಸಿದಾಗ ಅವ್ರಿಗೆ ಯಾರಿಗೂ ಕಡಿಮೆ ಇಲ್ದಂಗೆ ಮಾಡಿದೆ ಆ ಹುಡುಗಿ. ಅವರಾದರೂ ಮಿಸ್ಟೇಕ್ ಮಾಡ್ತಾರೆ, ಈ ಮಗು ಮಿಸ್ಟೇಕ್ ಮಾಡ್ದಂಗೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿದೆ ಅಂದರೆ ಅದು ನಂಬಕ್ಕೆ ಆಗಲ್ಲ. ಇದು ಫಸ್ಟ್ ಟೈಮ್ ಈ ಮಗು ಆ್ಯಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಅದು ಅನುಭವ ನಿಮಗೆ ಥಿಯೇಟ್ರಲ್ಲಿ ಆಗಲಿದೆ. ಇದು ಒಂದು ಮಹತ್ವದ ಪಾತ್ರ ನಿಭಾಯಿಸಿದೆ ಈ ಮಗು. ಜೊತೆ ನನ್ನ ಪಾತ್ರ ದೊಡ್ಡ ಮನೆ ಸೊಸೆಯಲ್ಲಿ ಮಗಳು ಪಾತ್ರ ಸಿಕ್ಕಿದೆ. ಅದು ನಮ್ಮ ಡೈರೆಕ್ಟರ್ ಸರ್ ಆಕಸ್ಮಿಕವಾಗಿ ನಾನು ಬಂದು ಮೀಟ್ ಆದೆ. ಆಕಸ್ಮಿಕವಾಗಿ ಬಂದ ತಕ್ಷಣ ನನಗೆ ಈ ಕ್ಯಾರೆಕ್ಟ್ರು ನಿಮಗಿದೆ ಅಂತ ಹೇಳಿದ್ರು. ಆದರೆ ಅವರು ಅವಕಾಶ ಕೊಡದೆ ಹೋಗಿದ್ರೆ ನಾನು ಈ ಟೀಮ್ ಕಳ್ಕೊಬಿಡ್ತಿದ್ನೇನೋ. ಈ ಟೀಮಿಂದ ನನಗೆ ಎಷ್ಟು ಇಷ್ಟ ಆಗ್ತಿದೆ ಅಂದರೆ ಈ ಟೀಮ್ ಥರ ನಾನು ಎಲ್ಲೂ ವರ್ಕ್ ಮಾಡಿದ್ದೀನಿ ಇಲ್ಲ ಅಂತಲ್ಲ, ಆದರೆ ನಮ್ಮ ಟೀಮ್ ತುಂಬ ಚೆನ್ನಾಗಿದೆ. ಮತ್ತು ಅನ್ನದಾತರಿಗೂ ಮತ್ತು ನಮ್ಮ ಎಲ್ಲ ಟೀಮ್ಗೂ ನನ್ನ ಧನ್ಯವಾದಗಳು. ಬನ್ನಿ ಮನೋಜ್. ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೂ. ನನ್ನ ಹೆಸರು ಮನೋಜ್ ಅಂತ. ಸೊ ಇದು ನನ್ನ ಫಸ್ಟ್ ಮೂವಿ ದೊಡ್ಡ ಮನೆ ಸೊಸೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಆಸ್ಕರ್ ಕೃಷ್ಣ ಸರ್, ನನಗೆ ಇಂಥ ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಈ ಒಂದು ವಿಶೇಷ ಪ್ರತಿಭೆ ಬನ್ನಿ. ಒಂದು ವಿಶೇಷ ಪ್ರತಿಭೆ ಇದು ನಮ್ಗೊಂದು ರಾ ಮೆಟೀರಿಯಲ್ ಅಂತ ಹೇಳ್ತೀವಲ್ಲ, ಹಂಗೆ ಎತ್ಕೊಂಬಂದು ಎಲ್ಲೋ ಇತ್ತು, ಇದಕ್ಕೊಂದು ಶೇಪ್ ಕೊಡೋಣ ಅಂತ ಕರ್ಕೊಂಬಂದೆ. ಹೇಳಿ ಬಸ್ಸು. ಭಾಳ ಎಲ್ಲ ಪತ್ರಿಕೋದ್ಯಮರಿಗೂ ನಮಸ್ಕಾರಗಳು. ನನ್ನಲ್ಲಿ ಏನು ಕಂಡಿದ್ರು ಗೊತ್ತಿಲ್ಲ. ಆಸ್ಕರ್ ಕೃಷ್ಣ ಸರ್ ಈವೆಂಟ್ಗೆ ಹೋಗ್ತಿದ್ದೆ, ಅವರು ಕರ್ಕೊಂಡು ಬಂದು ನನಗೊಂದು ಹಾಸ್ಯ ಪದಾರ್ಥ ಕೊಟ್ಟಿದ್ದಾರೆ. ನಾನು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದೀನಿ. ಕೊಟ್ಟೂರು ನಮ್ಮದು, ವಿಜಯನಗರ ಜಿಲ್ಲೆ. ಆಸ್ಕರ್ ಕೃಷ್ಣ ಸರ್ ಅವರಿಗೆ ಭಾಳ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಪ್ರೊಡ್ಯೂಸರ್ಗೂ ಅರ್ಪಿಸ್ತಾ ಇದ್ದೀನಿ. ಇದೇ ನನ್ನ ಮೊದಲನೇ ಚಿತ್ರ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಶೈಲೇಶ್ ಅಂತ. ಈಗಾಗಲೇ ದೊಡ್ಡ ಮನೆ ಚಿತ್ರದ ಬಗ್ಗೆ ಈಗಾಗಲೇ ಹಲವಾರು ಕಲಾವಿದರು ಹೇಳಿದ್ದಾರೆ. ನನ್ನಂಥ ಕಲಾವಿದರನ್ನ ಈಗಾಗಲೇ ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿದರು. ನನ್ನಂಥ ಕಲಾವಿದನ ಕರ್ಕೊಂಬಂದು ಇಡೀ ದೊಡ್ಡ ಮನೆ ಸೊಸೆಯ ಒಂದು ಮ್ಯಾನೇಜರ್ ಪಾತ್ರವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಆಮೇಲೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಬ್ಬರೇ ಯಾರು ಮುಖ್ಯಮಂತ್ರಿ, ಅವರು ಮುಖ್ಯಮಂತ್ರಿ ಚಂದ್ರು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬರೇ ಆಸ್ಕರ್ ಕೃಷ್ಣ ಅಂತ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಇವತ್ತು ನಿರ್ದೇಶಕರಾಗಿ ಈಗಾಗಲೇ 3 ಚಿತ್ರಗಳಲ್ಲಿ 3-4 ಚಿತ್ರಗಳನ್ನು 5 ಚಿತ್ರಗಳನ್ನು ಕೊಟ್ಟಿದ್ದಾರಲ್ಲ ಸರ್, 7 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮುಂದೆ ಅವರು ಆಸ್ಕರನ್ನು ಪಡೆಯುವಂತಹ ಒಂದು ಪರ್ಮನೆಂಟ್ ಆಸ್ಕರ್ ಕೃಷ್ಣ ಆಗಲಿ ಅಂತ ನಾನಂತೂ ವೈಯಕ್ತಿಕವಾಗಿ ಎಲ್ಲ ಮಿತ್ರ ವೃಂದರ ಪರವಾಗಿ, ಮಾಧ್ಯಮ ವೃತ್ತರ ಪರವಾಗಿ ಮತ್ತು ಕರ್ನಾಟಕ ಜನತೆಯ ಪರವಾಗಿ ನಿವೇದನೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಚಿತ್ರ 100 ದಿನ ಯಶಸ್ವಿಯಾಗಿ ಓಡಲಿ ಅಂತ ನಾನಂತೂ ಭಾವಿಸಿದ್ದೇನೆ. ಓಡಲಿ. ಧನ್ಯವಾದಗಳು. ನನ್ನ ಪ್ರೀತಿಯ ಎಲ್ಲ ಪತ್ರಿಕಾ ಮಿತ್ರಮರಿಗೂ ಧನ್ಯವಾದಗಳು. ನಾನು ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡಲ್ಲ. ಈ ಮೂವಿನಲ್ಲಿ ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ. ನಾನು ನಮ್ಮ ಡೈರೆಕ್ಟರ್ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು. ಏನಂತ ಅಂದರೆ, ನಾನು ಫಸ್ಟ್ನೇ ದಿನ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಸುಪ್ರಿಯಾ ಅಂತ, ಅವ್ರು ನಂಗೆ ತುಂಬ ಕ್ಲೋಸು. ಅವ್ರು ನನ್ನನ್ನು ಆಡಿಷನ್ನಿಗೆ ಅಂತ ಕರ್ಕೊಂಡು ಹೋಗಿದ್ರು. ಬಟ್ ಸರ್ ನನಗೆ ಆಡಿಷನ್ ಮಾಡಲೇ ಇಲ್ಲ. ನಾನು ಹಂಗೋ ಕೇಳಿದೆ, ಸರ್ ಏನಾದರೂ ಮಾಡಿ ತೋರಿಸ್ಲಾ ಅಂತ. ಆದರೂ ಅವರು ಬೇಡ ಅಂದರು. ನಂಗೆ ಗೊತ್ತಾಗಲಿಲ್ಲ ಯಾಕೆ ಇವರು ಸರ್ ನಾನೇ ಮಾಡಿ ತೋರಿಸ್ಲಾ ಅಂದರು ಬೇಡ ಅಂತ ಹೇಳ್ತಿದ್ದಾರೆ ಅಂತ. ನನಗೆ ಅವಾಗ ಗೊತ್ತಾಗಲಿಲ್ಲ. ನಾನು ಫಸ್ಟ್ ಡೇ ಶೂಟಿಂಗ್ ಬರೋವಾಗ ಏನಾಯಿತು ಅಂದರೆ, ಹಿಂಗೆ ಯಾರಿಗೋ ಕಾಲ್ ಮಾಡಿದೆ. ಅವರು ತುಂಬ ದೊಡ್ಡ ವ್ಯಕ್ತಿನೇ. ಅವ್ರು ನನಗೆ ಹೇಳಿದ್ರು ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಆಸ್ಕರ್ ಕೃಷ್ಣ ಅವ್ರ ಬಗ್ಗೆ ನಾನು ತುಂಬ ಕೇಳಿದ್ದೀನಿ, ಅವರು ತುಂಬ ಬುದ್ಧಿವಂತ ವ್ಯಕ್ತಿ ಅಂತ ಅವ್ರ ಬಗ್ಗೆ ತುಂಬಾ ಹೇಳಿದ್ರು. ಬಟ್ ಅದನ್ನು ನಾನು ಇವತ್ತಿಗೂ ಅವ್ರಿಗೆ ನಾನು ಹೇಳೋಕ್ಕೆ ಹೋಗಿಲ್ಲ. ಅವ್ರನ್ನೇ ಕರ್ಕೊಂಡು ಪರಿಚಯ ಮಾಡ್ಸೋಣ ಅಂತ ಸುಮ್ಮನೆ ಇದ್ದೀನಿ. ಅವಾಗ ನನಗೆ ಗೊತ್ತಾಯಿತು. ಮತ್ತು ಸೆಟ್ಟಿಗೆ ಬಂದಾಗ ಸರು ಸೆಟ್ಟಲ್ಲಿ ಶೂಟ್ ಟೈಮಲ್ಲಿ ಹೆಂಗಿರ್ತಾರೆ, ಹೊರ್ಗಡೆ ಹೆಂಗಿರ್ತಾರೆ ಅಂದರೆ ಅವ್ರು ಎಷ್ಟು ಬ್ರಿಲಿಯಂಟ್ ಅಂತ ಗೊತ್ತಾಯ್ತು. ಹೆಂಗಂದರೆ, ಒಬ್ಬ ವ್ಯಕ್ತಿನ ಆಡಿಷನ್ ಮಾಡ್ದೇ ಕರೆಸ್ಕೊಂಡಿದ್ದಾರೆ ಅಂದರೆ ಅವರು ಮುಖ ನೋಡಿದಾಗ್ಲೇ ಅವ್ರಿಗೆ ಅರ್ಥ ಆಗುತ್ತೆ, ಓ ಇವ್ರು ಮಾಡ್ತಾರಾ ಮಾಡಲ್ವಾ, ಇವ್ರ ಹತ್ರ ನಾವು ಮಾಡಿಸ್ಬೋದಾ ಇಲ್ಲ ಮಾಡ್ಸೋಕ್ಕಾಗಲ್ವಾ ಅನ್ನೋದನ್ನ ಅವರು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ, ಜಸ್ಟ್ ಅವ್ರ ಮುಖ ನೋಡಿ ಥಿಂಕ್ ಮಾಡ್ತಾರೆ ಅನ್ನೋದು ನನಗೆ ಇಲ್ಲಿಗೆ ಬಂದಾಗ ನಿಜವಾಗ್ಲೂ ನನಗೆ ಗೊತ್ತಾಯಿತು. ತುಂಬ ಥ್ಯಾಂಕ್ ಯು ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಎಲ್ರಿಗೂ ಅಷ್ಟೇ. ಇದರಲ್ಲಿ ನಂದು ಸೌಂದರ್ಯ ಅನ್ನೋ ಕ್ಯಾರೆಕ್ಟರು. ಈ ಪುಟ್ಟ ಹುಡುಗಿ ಮೊದಲು ಸೌಂದರ್ಯ ಆಗಿರ್ತಾಳೆ, ಆ ನಂತರ ನಾನು ಬರೋದು ಇವ್ರ ಬಗ್ಗೆ ಇವ್ರು ಹೇಳ್ತಾರೆ. ನನ್ನ ಹೆಸರು ಲಕ್ಷಿತ, ನಾನು ಜೂನಿಯರ್ ಸೌಂದರ್ಯ ಪಾಠ ಮಾಡ್ತೀನಿ. ಎಲ್ರಿಗೂ ಈ ಥ್ಯಾಂಕ್ ಯು. ಹುಡುಗಿಯ ಒಂದು ಚಿಕ್ಕ ವಯಸ್ಸಿನ ಪಾತ್ರವನ್ನು ಈ ಮಗು ಮಾಡಿದೆ. ಸೊ ಎಲ್ಲ ಒಳ್ಳೆ ಪರ್ಫಾರ್ಮರ್ಸು ಎಲ್ಲ ಟ್ರೈನಿಂಗ್ ಕೊಟ್ಕೊಂಡು ಒಂದು ತಿಂಗಳಿಂದ ನಾವು ಮಾಡೋವಂಥದ್ದು. ಆಮೇಲೆ ಇನ್ನೂ ಒಂದು ಇಬ್ಬರು ಬರಪ್ಪ ಸಿದ್ದಿ. ನಾನೇನು ಜಾಸ್ತಿ ಹೇಳಲ್ಲ. ಆ್ಯಕ್ಚುಲಿ ನಾನು ನನ್ನ ಜಾನನ್ನ ಹುಡ್ಕೊಂಡು ಬರ್ತಾ ಇದ್ದೆ, ಎಲ್ಲೋ ಕಳೆದೋಗಿದ್ಲು. ಆಮೇಲೆ ನನ್ಗೆ ಗೊತ್ತಾಯ್ತು ಇಲ್ಲಿ ದೊಡ್ಡ ಮನೆ ಶೂಟಿಂಗ್ ನಡೀತಾ ಇದೆ ಆಸ್ಕರ್ ಕೃಷ್ಣ ಡೈರೆಕ್ಷನಲ್ಲಿ. ಸೊ ಹಂಗೆ ಶೂಟಿಂಗ್ ನೋಡೋಣ ಅಂತ ಒಳಗೆ ಬಂದಾಗ ಆವಾಗ ನನ್ನ ಜಾನು ಸಿಕ್ಕಿದ್ಲು. ಆಮೇಲೆ ಏನೇನಾಗುತ್ತೆ ಅಂತ ಸಿನಿಮಾ ಥಿಯೇಟರಲ್ಲಿ ಬಂದು ನೋಡಬೇಕು ಅಂತೇಳಿ ಕೇಳ್ಕೊತೇನೆ ಅಷ್ಟೇ. ಥ್ಯಾಂಕ್ ಯು. ಸುಮ್ಮನೆ ಎಲ್ಲ ಕಡೆ ನಿಂದಿದೆ ಆಯಿತು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರದವರಿಗೆ.
ನಾವು ಈ ದೊಡ್ಡ ಮನೆ ಸೊಸೆ ಅನ್ನೋದು ಸಿನಿಮಾ ಭಾಳ ದೊಡ್ಡ ಮಟ್ಟದಾದಂಥ ಸಬ್ಜೆಕ್ಟು. ಇಂಥ ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ನಿರ್ದೇಶಕರಾದಂಥ ಆಸ್ಕರ್ ಕೃಷ್ಣ ಸರ್ ಅವ್ರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಒಂದು ಕಾಮಿಡಿ ಪಾತ್ರ ಅಂತ ಏನು ಬರುತ್ತೆ ಸಿನಿಮಾದಲ್ಲಿ, ಆ ಪಾತ್ರದಲ್ಲಿ ನಾನು ಮತ್ತು ಸಿದ್ದಿ ಆಮೇಲೆ ಇನ್ನೊಬ್ಬರು ಕಲಾವಿದರು ಕೂಡ ಭಾಗವಹಿಸಿದ್ದೀವಿ. ಒಳ್ಳೆ ನಿಮಗೆಲ್ಲ ನಗಿಸೋದಕ್ಕೆ ನಾವು ಬರ್ತಾ ಇದ್ದೀವಿ, ನೀವೆಲ್ಲರೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲರಿಗೂ ಥ್ಯಾಂಕ್ ಯು. ಕರ್ನಾಟಕದಾದ್ಯಂತ ಈ ದೊಡ್ಡ ಮನೆ ಸೊಸೆ ಚಿತ್ರ ಇಡೀ ಕುಟುಂಬ ಸಮೇತರಾಗಿ ಬಂದು, ಯಾಕಂದ್ರೆ ಎಲ್ಲರೂ ಅದೇ ಹೇಳ್ತಾ ಇರ್ತಾರೆ, ನಮ್ಮ ಚಿತ್ರ ಚೆನ್ನಾಗಿದೆ ಎಲ್ಲ ಕುಟುಂಬ ಬಂದು ನೋಡ್ಬೋದು, ನಮ್ಮ ಚಿತ್ರ ಚೆನ್ನಾಗಿದೆ ಎಲ್ಲ ಕುಟುಂಬ ಚೆನ್ನಾಗಿ ನೋಡ್ಬೋದು ಅಂದ್ಕೊಂಡು. ಆದರೆ ನಮ್ಮದು ಬಂದು ನೋಡ್ಬಿಟ್ಟು ಚೆನ್ನಾಗಿದೆಯಾ ಇಲ್ವಾ ಹೇಗೆ ಅಂದ್ಕೊಂಡು ಯಾವ್ದಾದ್ರು ಕುಟುಂಬ, ಸಪೋಸ್ ಡಿಸ್ಪ್ಯೂಟ್ ಫ್ಯಾಮಿಲಿಗಳು ತುಂಬ ಇರ್ತವೆ. ಈಗೇನು ಸಾಮಾಜಿಕ ಪ್ರಾಬ್ಲಮ್, ಇಟ್ಸ್ ಸೋಷಿಯಲ್ ಪ್ರಾಬ್ಲಮ್ ಅಂದರೆ ಇವಾಗ ದೊಡ್ಡದು ಅದನ್ನೇ. ಸೊ ಡಿಸ್ಪ್ಯೂಟೆಡ್ ಫ್ಯಾಮಿಲೀಸ್ ಜಾಸ್ತಿ. ಹೆಂಗೆ ರೀಯುನೈಟ್ ಆಗ್ಬೋದು, ಸಣ್ಣ ಸಣ್ಣ ಒಡಕುಗಳಿಂದ, ಸಣ್ಣ ಸಣ್ಣ ಕಲಹಗಳಿಂದ, ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳಿಂದ ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಇವತ್ತು ಡ್ಯಾಮೇಜ್ ಆಗ್ತಾ ಇದ್ದಾವೆ. ಅದು ವೆರಿ ಸಣ್ಣ ಸಣ್ಣ ಕಮ್ಯುನಿಕೇಷನ್ ಇಂದ ಹೇಗೆ ಅದನ್ನೆಲ್ಲ ನಾವು ಮತ್ತೆ ಕಟ್ಟಿಕೊಳ್ಳಬಹುದು ಅನ್ನೋ ಒಂದು ದೊಡ್ಡ ಮೆಸೇಜ್ ಅನ್ನು ಈ ಸಿನಿಮಾ ಕೊಡ್ತಾ ಇದೆ. ಹಾಗಾಗಿ ಚಿತ್ರ ಆಗಿರುವಂಥ ಕುಟುಂಬಗಳು ಮತ್ತೆ ಎಲ್ಲ ಒಟ್ಟುಗೂಡ್ಲಿ ಅನ್ನೋ ಒಂದು ಸದಾಶಯದಿಂದ ಈ ಸಿನಿಮಾನ ಮಾಡಿದ್ದೀವಿ. ಎಲ್ಲರೂ ಬಂದು ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕು ಅಂತ ಹೇಳ್ತೀನಿ. ನಮಸ್ಕಾರ.